ರಾಜಪ್ಪ ಸರ್ ಬಂದಿದ್ದಾರೆ. ಏನಪ್ಪಾ ಇವತ್ತು ವಿಶೇಷ ಅಂದ್ರೆ ಅವರ ಹುಟ್ಟಿದಬ್ಬ ನಿಮ್ಮೆಲ್ಲರ ಜೊತೆ ಆಚರಣೆ ಮಾಡ್ಕೋಬೇಕು ಅಂತ ಬಂದಿದ್ದಾರೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ರಾಜಪ್ಪ ಸರ್ ಬಂದಿದ್ದಾರೆ. ಏನಪ್ಪಾ ಇವತ್ತು ವಿಶೇಷ ಅಂದ್ರೆ ಅವರ ಹುಟ್ಟಿದಬ್ಬ ನಿಮ್ಮೆಲ್ಲರ ಜೊತೆ ಆಚರಣೆ ಮಾಡ್ಕೋಬೇಕು ಅಂತ ಬಂದಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ. ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು 100 ವರ್ಷ ಚೆನ್ನಾಗಿರ್ಲಿ. ನಮ್ಮ ದೇವ್ರ ಮಕ್ಕಳ ಜೊತೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳಕ್ ಬಂದಿದ್ದೀರಾ. ಸೊ ನಾವೆಲ್ಲ ಏನ್ ಮಾಡ್ಬೇಕು ಹೇಳಿ? ಕೈ ಮುಂದೆ ಹಚ್ಚಿ ಅವರಿಗೂ ಅವ್ರ ಕುಟುಂಬಕ್ಕೂ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಲಿ, ಸುಖ ಶಾಂತಿ ಕೊಡ್ಲಿ ಅಂತ. ಸೊ ನಮ್ಮ ಜನಸ್ನೇಹಿ ಸ್ವರ್ಗಕ್ಕೆ ಎಲ್ಲರೂ ಯಾಕೆ ಬರೋದು ಅಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ತುಂಬಾ ಮುಖ್ಯ ಅಂತ. ಸೊ ಜೋರ ಒಂದು ಕ್ಲಾಪ್ಸ್ ಬಂದ್ಬಿಡ್ಲಿ. ಥ್ಯಾಂಕ್ ಯು ಸರ್. ಸೊ ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಪ್ರೆಸೆಂಟ್ ನೀವು ಇದೇ ಫಸ್ಟ್ ಬಂದಿದ್ದೀರಾ ಅಂತ ಅನ್ಸುತ್ತೆ. ನಾನು ಫಸ್ಟ್ ಬಂದಿರೋದು. ನನಗೆ ನೋಡಿದ್ರೆ ಈ ತರ ಎಲ್ಲರಿಗೂ ದೇವರು ಬುದ್ಧಿ ಕೊಡಲ್ಲ. ಯಾವುದೋ ನಿಮ್ಮಂತ ಇವ್ರಿರೋದಕ್ಕೆ ಈ ತರ ಜನ ಪಾಪ ಊಟ ಹಾಕ್ತಾ ಇದ್ದೀರಿ, ಅವ್ರನ್ನ ಸೌಕರ್ಯ ಮಾಡ್ಕೊಂಡು ಎಂತ ಅವ್ರಿಗೆ ಹುಟ್ಟಿರೋ ಮಕ್ಕಳು ನೋಡಿರಲ್ಲ. ಅಷ್ಟೊಂದು ಇದು ಅಲ್ಲಿ ನೋಡಿದ್ರೆ ಎದ್ದು ಬಂದು ತಿನ್ನಕ್ಕೂ ಇದ್ರಲ್ಲ. ಅವ್ರ ಸ್ವಂತ ಹುಟ್ಟಿರೋ ಮಕ್ಕಳು ಅವ್ರನ್ನ ನೋಡ್ಕೊಳಲ್ಲ. ಅಂಥದ್ರಲ್ಲಿ ನೀವು ಅವ್ರ ಸೇವೆ ಮಾಡ್ಬೇಕು ಅಂದ್ರೆ ಭಗವಂತನು ನಿಮಗೂ ಚೆನ್ನಾಗಿ ದೇವ್ರ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸರ್. ಸೊ ಹಾಗೆ ನಮ್ಮ ಆಶ್ರಮದ ಬಗ್ಗೆ ಸರ್ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಾವೊಂದು 3-4 ವರ್ಷದಿಂದ ಬರಬೇಕು ಅನ್ಕೊಂಡಿದ್ದು, ಬರೋಕ್ಕೆ ಆಗಿಲ್ಲ. ಈ ಸರಿ ದೇವರು ಕರ್ಸ್ಕೊಂಡಿದ್ದಾರೆ. ಅದರಲ್ಲಿ ವರ್ಷದಲ್ಲಿ 365 ದಿನ ನೀವೇ ಊಟ ಕೊಡ್ತಾ ಇದ್ದೀರಾ. ಅದರಲ್ಲಿ ನಾವು ಒಂದಿನ ನಮ್ಮ ಇದ್ರ ಕಡೆಯಿಂದ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀರಿ ಮೇಡಮ್ ಇವತ್ತು. ಸರ್ ನೀವು ಬಂದಾಗಲೇ 1 hour ಮೇಲಾಯ್ತು. ಸೊ ಆಶ್ರಮ ನಡೆಸೋದು ಈಸಿನಾ ಕಷ್ಟನಾ ಸರ್? ಮೇಡಮ್ ತುಂಬ ಕಷ್ಟ ಇದೆ. ಕಷ್ಟದಲ್ಲಿ ತಾಳ್ಮೆ ಅನ್ನೋದು ಜಾಸ್ತಿ ದೊಡ್ಡದು. ಆ ತಾಳ್ಮೆ ತಗೊಂಡು ನೀವು ಎಲ್ಲರೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಅದೊಂದು ದೊಡ್ಡದು. ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಸೊ ಪ್ರಸಾದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.